ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಫ್ಯಾಷನ್ ಹೆವೆನ್. ಇವತ್ತು ನಾವು ಒಂದು ಸಿಂಪಲ್ ಆಗಿರುವಂಥ ಕ್ರೋಶೆ ಕುಚ್ಚು ಡಿಸೈನ್ನ ಹೇಗೆ ಮಾಡೋದು ಅಂತ ನೋಡುವ. ಇಲ್ಲಿ ನಾನು ಸಾರಿಗೆ ಪಿಕೋ ಮಾಡ್ಕೊಂಡಿದ್ದೇನೆ. ಇಲ್ಲಿ ಸಾರಿ ಯೆಲ್ಲೋ ಕಲರ್ ಮತ್ತು ರಾಮ ಗ್ರೀನ್ ಕಲರ್ ಕಾಂಬಿನೇಷನಲ್ಲಿದೆ. ಅದರಲ್ಲಿ ಸಿಲ್ವರ್ ಕಲರ್ ಜರಿ ಇದೆ. ಸೊ ನಾನು ಪಲ್ಲು ಕಲರ್, ಸೆರಗು ಕಲರ್ ಥ್ರೆಡ್ನೇ ತೊಗೊಳ್ತೇನೆ, ರಾಮ ಗ್ರೀನ್ ಕಲರ್ ಥ್ರೆಡ್ನ. ಸೊ 6 ಎಳೆ ದಾರ, 10 ನಂಬರ್ ನೀಡಲ್, ಈ ಥರ ಆ್ಯಂಟಿಕ್ ಲೀಫ್ ಬೀಡ್ಸ್ನ ನಾನು ಯೂಸ್ ಮಾಡ್ತಾ ಇದ್ದೇನೆ. ನಾನು ಇಲ್ಲಿ ಸ್ಮಾಲ್ ಕಲರ್ ಸಿಲ್ವರ್ ಬೀಡ್ನ ಯೂಸ್ ಮಾಡ್ತಾ ಇದ್ದೀನಿ. ಡಿಸೈನ್ ಹೇಗೆ ಮಾಡೋದು ಅಂತ ನೋಡುವ. ನಾವಿಲ್ಲಿ ಫಸ್ಟಿಗೆ 6 ಎಳೆ ದಾರಕ್ಕೆ ಗಂಟು ಹಾಕ್ಕೊಂಡು ನಾವು ಈ ಥರ ಸಾರಿ ರೈಟ್ ಸೈಡಿಂದ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಬೇಕು. ತುಂಬ ಈಸಿ ಇದೆ. ನಾವು ಫಸ್ಟಿಗೆ ಇಲ್ಲಿ ದಾರನ ಚುಚ್ಕೊಂಡು ದಾರನ ಎಳ್ಕೊಂಡು ಇಲ್ಲಿ ನಾವು ಒಂದು ಲಾಕ್ನ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನಾವು ಸೆಕ್ಯೂರ್ ಇರಲಿ ಅಂತ ಹೇಳಿ ಇನ್ನೊಂದು ಯಾವಾಗಲೂ ನಾವು 2 ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೊಳ್ಬೇಕು. ಸೊ ನಾನಿಲ್ಲಿ 2 ಸಲ ಲಾಕ್ ಮಾಡಿದ ಮೇಲೆ ನೆಕ್ಸ್ಟ್ ದಾರನ ಮೇಲೆ ಮಾಡಿಕೊಂಡು ನಾವಿಲ್ಲಿ ಈ ಥರ ಒಂದು ಸಿಲ್ವರ್ ಕಲರ್ ಬೀಡು, ಒಂದು ಲೀಫ್ ಬೀಡು, ಒಂದು ಸಿಲ್ವರ್ ಕಲರ್ ಬೀಡು ಈ ಥರ ತಗೊಂಡು ನಾವು ನೋಡಿ ಈ ಥರ ಇದೆ. ಸೊ ನಾವಿಲ್ಲಿ ಬೀಡ್ ಲಾಕ್ ಮಾಡ್ಕೊಳ್ಬೇಕು. ಬೀಡ್ ಲಾಕ್ ಮಾಡಿದ ಮೇಲೆ ನಾವಿಲ್ಲಿ ಎಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಸ್ಟಾರ್ಟಿಂಗಿಗೆ ಕುಚ್ಚು ಹಾಕಲಿಕ್ಕೆ ಸ್ಪೇಸ್ನ ಬಿಟ್ಟಿಲ್ಲ, ನಾನು ಬೀಡ್ಸಿಂದಲೇ ಸ್ಟಾರ್ಟ್ ಮಾಡ್ತೇನೆ. ಇಲ್ಲಿ ನಾವು ಈ ಥರ ಬೀಡನ್ನ ಲಾಕ್ ಮಾಡಿದ ಮೇಲೆ ಇನ್ನೊಂದು ಸಲ ಅದರ ಪಕ್ಕದಲ್ಲೇ ನಾವು ಲಾಕ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನಾವು ಲಾಕ್ ಮಾಡಿದ ಮೇಲೆ ನಾವಿಲ್ಲಿ ಕುಚ್ಚು ಹಾಕಲಿಕ್ಕೆ ನಾವು 5 ಚೈನ್ಗಳನ್ನ ಹಾಕೊಳ್ಬೇಕು. 1 2 3 4 5 ಚೈನ್ಗಳನ್ನ ಹಾಕಿ ಎಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ಲಾಕ್ನ ಮಾಡಿಕೊಳ್ಬೇಕು. 5 ಚೈನ್ಗಳನ್ನ ಹಾಕಿ ಎಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ನಾವು ಲಾಕ್ನ ಮಾಡಿಕೊಳ್ಬೇಕು. ನೆಕ್ಸ್ಟ್ ನಾವಿಲ್ಲಿ 5 ಚೈನ್ ಹಾಕಿದ್ದೇವಲ್ಲ, ಇಲ್ಲಿ ಕುಚ್ಚು ಹಾಕ್ಕೊಳ್ಬೇಕು. ಕುಚ್ಚು ಹಾಕಿದ ಮೇಲೆ ನೆಕ್ಸ್ಟ್ ನಾವು ಇಲ್ಲಿನೂ ಇನ್ನೊಂದು ಸಲ ಲಾಕ್ನ ಮಾಡಿಕೊಳ್ಬೇಕು. ಎರಡು ಸಲ ಲಾಕ್ ಆದಮೇಲೆ ದಾರನ ಮೇಲೆ ಮಾಡಿಕೊಂಡು ನಾವು 3 ಬೀಡ್ಗಳನ್ನು ದಾರದಲ್ಲಿ ಇನ್ಸರ್ಟ್ ಮಾಡಿಕೊಂಡು ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿಕೊಂಡು ಮಾಡಿ ಎಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡಿಕೊಳ್ಬೇಕು. ನೋಡಿ ಡಿಸೈನ್ ಹೇಗೆ ಕಾಣ್ತದೆ. ಇಲ್ಲಿ ನಾವು ಈ ಥರ ಬೀಡ್ ಹಾಕಿದ ಮೇಲೆ ಇಲ್ಲಿ ಕೂಡ ನಾವು 2 ಸಲ ಲಾಕ್ನ ಮಾಡಿಕೊಳ್ಬೇಕು. ನಾವು ಇನ್ನೊಂದು ಸಲ ಲಾಕ್ನ ಮಾಡಿಕೊಳ್ಬೇಕು. ನೆಕ್ಸ್ಟ್ ನಾವು ಕುಚ್ಚು ಹಾಕಲಿಕ್ಕೆ ಇಲ್ಲಿ ಮತ್ತೆ 5 ಚೈನ್ಗಳನ್ನ ಹಾಕ್ಕೊಳ್ಬೇಕು. ಇಲ್ಲಿ ನಾವು ಕುಚ್ಚು ಹಾಕಲಿಕ್ಕೆ 5 ಚೈನ್ಗಳನ್ನ ಹಾಕ್ಕೊಂಡು ಇಲ್ಲಿ ಲಾಕ್ನ ಮಾಡಿಕೊಳ್ಬೇಕು. ಲಾಕ್ ಮಾಡಿ ಆದಮೇಲೆ ಮತ್ತೆ ನಾವಿಲ್ಲಿ ಅದರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡಿಕೊಳ್ಬೇಕು. ನೆಕ್ಸ್ಟ್ ನಾವು ದಾರನ ಮೇಲೆ ಮಾಡಿಕೊಂಡು ಮತ್ತೆ ಬೀಡನ್ನ ಇಲ್ಲಿ ನಾವು ಲಾಕ್ ಮಾಡಿಕೊಳ್ಬೇಕು. ಬೀಡ್ ಲಾಕ್ ಮಾಡಿದ ಮೇಲೆ ಎಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ನಾವು ಲಾಕ್ನ ಮಾಡಿಕೊಳ್ಬೇಕು. ಇಲ್ಲಿ ನಾವು ಲಾಕ್ ಮಾಡಿದ ಮೇಲೆ ಮತ್ತೆ ಒಂದು ಸಲ ಲಾಕ್ನ ಮಾಡಿಕೊಳ್ಬೇಕು. ಅದರ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ನ ಮಾಡಿಕೊಳ್ಬೇಕು. ಈ ಥರ
ಸಿಂಪಲ್ ಆಗಿದೆ, ನೀವು ಟ್ರೈ ಮಾಡಿ. ನೆಕ್ಸ್ಟ್ ನಾವು 2 ಸಿಂಗಲ್ ಕ್ರೋಶೆಗಳನ್ನ ಹಾಕಿ ಕುಚ್ಚು ಹಾಕಲಿಕ್ಕೆ ನಾವು 5 ಚೈನ್ಗಳನ್ನ ಹಾಕ್ಕೊಳ್ಬೇಕು. 3 4 5 ಚೈನ್ಗಳನ್ನ ಹಾಕಿ ನಾವು ಎಲ್ಲಿ ಬರ್ತಲ್ಲಿ ನೋಡಿ ನಾವು ಲಾಕ್ ಮಾಡ್ಕೊಳ್ಬೇಕು. ಮತ್ತು ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೇಕು. ಸೊ ನಾವು ಇದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಬರುವ. ಕುಚ್ಚು ಹಾಕಿದ ಮೇಲೆ ಹೀಗೆ ಕಾಣ್ತದೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.